ವೇದಿಕೆಯಲ್ಲಿ ನಮ್ಮೆಲ್ಲರನ್ನು ಆರಿಸಿದಂತಹ ಶೈಖುನಾ ಸುಲ್ತಾನ್ ಉಲಮಾ ಎಪಿ ಉಸ್ತಾದ್, ಬಹುಮಾನ್ಯರಾದ ತಾಜುಲ್ ಉಲಮಾರವರ ಹಿರಿಯ ಪುತ್ರ, ನಮ್ಮೆಲ್ಲರ ಆತ್ಮೀಯ ನಾಯಕರು ಆದಂತಹ ಸಯ್ಯದ್ ಅವರು, ಕುರಾತಂಗಲ್ರವರ ಮಕ್ಕಳು ಹಾಗೂ ಅವರೆಲ್ಲ ಕುಟುಂಬದ ಸಾದಾತುಗಳು, ವೇದಿಕೆಯಲ್ಲಿ ಆಸೀನರಾದಂತಹ ಎಲ್ಲ ಉಲಮಾಗಳೇ, ಪ್ರೀತಿಯ ಸಹೋದರರೇ, ನಾವೆಲ್ಲರೂ ಧನ್ಯರು. ಬಹುಮಾನ್ಯರಾದ ಫಜಲ್ ಎಂಬ ತಂಗಲ್ ಈ ಕುರಾ ಎಂಬ ಕುಗ್ರಾಮಕ್ಕೆ ಬಂದು ನಮಗೆಲ್ಲರಿಗೂ ಆಧ್ಯಾತ್ಮಿಕವಾಗಿ ನಾಯಕತ್ವ ನೀಡಲು ಅಲ್ಲಾಹನು ಒಂದು ನಿಧಿಯಾಗಿ ನಮಗೆ ನೀಡಿದಂತಹ ಒಂದು ಮುತ್ತಾಗಿದೆ ಬಹುಮಾನ್ಯರಾದ ಕುರ್ರತು ಸಾದಾತ್. ಈಗಾಗಲೇ ಬಹುಮಾನ್ಯರಾದ ಸುಲ್ತಾನ್ ಉಲಮಾ ಎಪಿ ಉಸ್ತಾದರು ಹೇಳಿದರು, ಬಹುಮಾನ್ಯರಾದ ತಾಜುಲ್ ಉಲಮಾ ನನ್ನ ನಂತರ ನನ್ನ ಪುತ್ರ ಉಳ್ಳಾಲದಲ್ಲಿ ಕಾಜಿಯಾಗಿರಲಿ ಎಂದು ಹೇಳುವುದು ಮಾತ್ರವಲ್ಲ, ನನ್ನ ನಂತರದ ಉತ್ತರಾಧಿಕಾರಿಯಾಗಿ ಬಹುಮಾನ್ಯರಾದ ಕುರ್ರತು ಸಾದಾತ್ ಎಂದು ಆಗಲೇ ಹೇಳಿದರು. ಅದೇ ರೀತಿ ಹೃಸ್ವ ಕಾಲದಲ್ಲೇ ತನ್ನ ಅಗಾಧವಾದಂತಹ ಆಧ್ಯಾತ್ಮಿಕ ಚಿಂತನೆಯಿಂದ ಈ ನಾಡಿಗೆ ಆಧ್ಯಾತ್ಮಿಕ ಪ್ರಭೆಯನ್ನು ಪ್ರಸರಿಸಿದಂತಹ ಬಹುಮಾನ್ಯರಾದ ಕುರ್ರತು ಸಾದಾತ್ ನಮ್ಮನ್ನಗಲಿ 1 ವರ್ಷ ಆಗಿದೆ ಎಂದು ಹೇಳುವಾಗ ನಮಗೆ ನಂಬಲು ಸಾಧ್ಯವಿಲ್ಲ. ನಿನ್ನೆ ಮೊನ್ನೆ ನಮ್ಮೊಂದಿಗೆ ಮಾತನಾಡಿದ ಹಾಗೆ, ನಿನ್ನೆ ಮೊನ್ನೆ ನಮ್ಮೊಂದಿಗೆ ಬೇಕಾದಂತಹ ನಿರ್ದೇಶನಗಳು, ಅದೇ ರೀತಿ ಬೇಕಾದಂತಹ ಉಪದೇಶಗಳು ನೀಡಿದ ಹಾಗೆ, ನಮ್ಮ ಈ ವೇದಿಕೆಯಲ್ಲಿ ಇರುವ ಹಾಗೆ ತೋಚುವಂತಹ ಓರ್ವ ನಮ್ಮ ನಾಯಕರಾಗಿದ್ದಾರೆ ಶೈಖುನಾ ಕುರ್ರತು ಸಾದಾತ್. ಅಲ್ಲಾಹು ಕಬರು ಸ್ವರ್ಗೀಯಗೊಳಿಸಲಿ. ನಮಗೆಲ್ಲರಿಗೂ ಆಧ್ಯಾತ್ಮಿಕ ಚೆಲುಮೆಯನ್ನು ನೀಡಿದವರು ಮಾತ್ರವಲ್ಲ, ಈ ನಮ್ಮ ಕರಾವಳಿ ಮತ್ತು ಪುತ್ತೂರು ಸುಳ್ಯ ಗ್ರಾಮೀಣ ಪ್ರದೇಶಗಳಿಗೆ ಆಧ್ಯಾತ್ಮಿಕ ಚಿಂತನೆಗಳನ್ನು, ಧಾರ್ಮಿಕ ಪ್ರಜ್ಞೆಯನ್ನು ಮೂಡಿಸುವುದರಲ್ಲಿ ಕಳೆದ 30-35 ವರ್ಷಗಳ ಕಾಲ ಇಲ್ಲಿ ಅಸೀಮವಾದಂತಹ ಸೇವೆ ಮಾಡಿದಂತಹ ಒಬ್ಬ ನಾಯಕರಾಗಿದ್ದಾರೆ. ಆದ್ದರಿಂದಲೇ ಶೈಖುನಾ ಸುಲ್ತಾನ್ ಉಲಮಾ ಎಪಿ ಉಸ್ತಾದರೊಂದು ಮಾತು ಹೇಳಿದರು, ಬಹುಮಾನ್ಯರಾದ ಕುರಾತಂಗಲ್ ಈ ನಾಡಿಗೆ, ಈ ನಾಡಿನ ಮುಸ್ಲಿಂ ಸಮುದಾಯಕ್ಕೆ, ಅದರೊಟ್ಟಿಗಿಲ್ಲಿರುವ ಬಡ ಬಗ್ಗರಿಗೆ, ಧ್ವನಿ ಇಲ್ಲದವರಿಗೆ, ಈ ಸಮಾಜದ ತೀರಾ ಬಡ ಹಿಂದುಳಿದ ವಿಭಾಗಕ್ಕೆ ಅಲ್ಲಾಹನು ಕೊಟ್ಟಂತಹ ಒಂದು ನಿಧಿಯಾಗಿದ್ದರು ಶೈಖುನಾ ಕುರಾತಂಗಲ್ರವರು. ಅವರ ಈ ಕೂರಾ ಪ್ರದೇಶಕ್ಕೆ ಬಂದವರು ದೊಡ್ಡ ಶ್ರೀಮಂತರು ಮಾತ್ರವಲ್ಲ, ದೊಡ್ಡ ದೊಡ್ಡ ಕುಲಗಳು ಮಾತ್ರವಲ್ಲ, ಇಲ್ಲಿ ಯಥೇಷ್ಟವಾಗಿ ಗರಿಷ್ಠವಾಗಿ ಬಂದವರು ಬಡ ಕುಟುಂಬದ ಕಣ್ಣೀರಲ್ಲಿ ತಮ್ಮ ಜೀವನವನ್ನು ಬೇದಂತ ಒಂದು ವಿಭಾಗ ಬಹುಮಾನ್ಯರಾದ ಕುರಾತಂಗಲ್ರವರ ಸನ್ನಿಧಾನಕ್ಕೆ ಬಂತು. ಕುರಾತಂಗಲ್ರವರ ಸನ್ನಿಧಾನಕ್ಕೆ ಬಂದು ಕುರಾತಂಗಲ್ರವರಿಂದ ಆಧ್ಯಾತ್ಮಿಕ ಮತ್ತು ಅವರಿಂದ ಧಾರ್ಮಿಕವಾದ ಪ್ರಭೆಯನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರು. ಹಲವಾರು ನಿದರ್ಶನಗಳು, ಅನುಭವಗಳು ಬಹುಮಾನ್ಯರಾದ ಕುರಾತಂಗಲ್ರವರ ಬಗ್ಗೆ ಹೇಳಬಹುದು. ನನಗೆ ನನ್ನ ಜೀವನದ ಅತಿ ದೊಡ್ಡ ಒಬ್ಬ ಆಧ್ಯಾತ್ಮಿಕ ನಾಯಕರಾಗಿದ್ದರು ಬಹುಮಾನ್ಯರಾದ ಕುರ್ರತು ಸಾದಾತ್. ಬಹುಮಾನ್ಯರಾದ ನನ್ನ ಉಸ್ತಾದ್ ಅವರ ಮರಣ ನಂತರ, ಬಹುಮಾನ್ಯರಾದ ನೂರುಲ್ ಉಲಮಾ ಎಮ್ಮೆ ಉಸ್ತಾದರ ಮರಣ ನಂತರ ನಮಗೆ ಬೇಕಾದಂತಹ ಎಲ್ಲಾ ಸಂದರ್ಭದಲ್ಲೂ ಸಂತೈಸಿ ಸಾಂತ್ವನ ನೀಡಿ ಬೇಕಾದಂತಹ ಉಪದೇಶಗಳನ್ನು ಮಾಡಿ ಸಮಾಧಾನ ಪಡಿಸಿದಂತಹ, ಅದರೊಟ್ಟಿಗೆ ಬೇಕಾದಂತಹ ಉಪದೇಶ ನೀಡಿದಂತಹ ಬಹುಮಾನ್ಯರಾದ ನನ್ನ ಆಧ್ಯಾತ್ಮಿಕ ನಾಯಕ. ನನಗೆ ಮಾತ್ರವಲ್ಲ, ಈ ನಾಡಿನ ಲಕ್ಷಾಂತರ ಜನರಿಗೆ, ಇವತ್ತು ಬಡ ಕುಟುಂಬದ ಹೆಂಗಸರಿಗೆ ಯಾರಾದರೂ ಏನಾದರೂ ಆದರೆ ಆವತ್ತೆ ಕುರಾತಂಗಲ್ರವರ ಹೆಸರು ಹೇಳ್ತಾರೆ. ನಮ್ಮ ಕುಟುಂಬದಲ್ಲೆಲ್ಲ ಯಾ ಮೊಯ್ಯದ್ದೀನ್ ಅಂತ ಹೇಳ್ತೀವಲ್ಲ, ಅದೇ ರೀತಿ ಯಾ ಕುರ್ರತಂಗಲ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಸಮಾಜದ ಮತ್ತು ಸಮುದಾಯದೊಂದಿಗೆ ಬೆರೆತು ಸಮಾಜದಲ್ಲಿರುವಂತಹ ಬಡವರಿಗೆ, ಬಡ ಕುಟುಂಬಕ್ಕೆ ಆಸರೆಯಾಗಿ, ಆಧ್ಯಾತ್ಮಿಕ ಆಸರೆಯಾಗಿ, ಎಷ್ಟೋ ದೊಡ್ಡ ರೋಗಗಳು ನಮಗೆ ಗೊತ್ತಿದೆ. ಇವತ್ತು ಮಂಗಳೂರಿನ ಖಾಸಗಿ ಆಸ್ಪತ್ರೆಗಳಿಗೆ ಹೋದರೆ ಕೋಟಿಗಟ್ಟಲೆ ರೂಪಾಯಿ ಕೊಡಬೇಕು ಅಥವಾ ಲಕ್ಷಾಂತರ ಅವರ ಚಿಕಿತ್ಸೆಗಾಗಿ ಖರ್ಚು ಮಾಡಬೇಕು. ಅಂತಹ ರೋಗಿಗಳು ಅವರ ಕೊನೆಯ ಆಸರೆ ಬಹುಮಾನ್ಯರಾದ ಕುರ್ರತು ಸಾದಾತ್ ಆಗಿತ್ತು. ಅವರ 40 ದಿನಗಳ ಯಾಸೀನ್ ಆಗಿತ್ತು. ಆ 40 ದಿನಗಳ ಯಾಸೀನ್ ನಂತರ ಬದ್ರ್ ಮೌಲಿದ್ ಆಗಿತ್ತು. ಆ ಬದ್ರ್ ಮೌಲಿದ್ನ ನಂತರ ಕುತುಬಿಯತ್ ಆಗಿತ್ತು.
ನನಗೆ ಸಿಕ್ಕಿದ ಮಾಹಿತಿಯಂತೆ ಹುಮಾನ್ಯರಾದ ಕುರ್ರತ್ ಸಾದಾತ್ ಒಮ್ಮೆ CM ಇಬ್ರಾಹಿಂ ಸಾಹೇಬರ ಮನೆಯಲ್ಲಿ ಮಾತನಾಡುತ್ತಾ ಅಜ್ಮೀರ್ನಿಂದ ನೇರವಾಗಿ CM ಇಬ್ರಾಹಿಂ ಸಾಹೇಬರ ಮನೆಗೆ ಬಂದಿತ್ತು. ಉಳ್ಳಾಲದ ವಿಚಾರವಾಗಿ ಚರ್ಚೆ ಮಾಡೋದು. ಆವತ್ತು ಕುರತಂಗಲ್ರವರು ಹೇಳಿದರು, ತಂಗಲ್ ಎಲ್ಲಿಂದ ಬಂದ್ರಿ ಅಂತ. അജ്മീർക്ക് പോയിട്ട് വന്നു ഷാഫി സൈദി. അജ്മീരിൽ നിന്ന് നേരെ വന്നതാണോ? ഇല്ല, പോകുന്ന വഴിക്കും വരുന്ന വഴിക്ക് എന്തെല്ലാം ദർഗകൾ കിട്ടിയോ എല്ലാ ഉലിയാക്കന്മാരും സിയാറത്ത് ചെയ്തു. ಆಲೋಚನೆ ಮಾಡಿ ನೀವು. ಬಹುಮಾನ್ಯರಾದ AK ಉಸ್ತಾದ್, ನನ್ನ ಒಂದು ಬೇಜಾರನ್ನು ಉಸ್ತಾದಿಗೆ ಹೇಳಿದಾಗ ನಮ್ಮ ಪ್ರಿನ್ಸಿಪಲ್ ಜಾಮಿಯಾ ಸಹದಿಯಾದ ದೊಡ್ಡ ಆಧ್ಯಾತ್ಮಿಕ ನಾಯಕ ಶೇಖುನಾ AK ಉಸ್ತಾದ್, ಆವಾಗ ಉಸ್ತಾದ್ ಹೇಳಿದರು, ನಿನಗೆ ದೊಡ್ಡ ಇದೇನು ಇದಿದೆ, ಏನು ನೋಟ, ಏನು ಹೇಳ್ತೀವಿ ಅದಕ್ಕೆ, ಕಣ್ಣೇರ್. ಆವಾಗ ನೀವು ಎಲ್ಲ ಕಡೆಯಲ್ಲಿ ಹೋಗಿ ಜಿಯಾರತು ಮಾಡಬೇಕು ಅಂತ. ಅದಕ್ಕಿರುವಂತಹ ಚಿಕಿತ್ಸೆ, ಅದಕ್ಕಿರುವಂತಹ ಪರಿಹಾರ ಜಿಯಾರತ್ ಆಗಿದೆ, ಔಲಿಯಾಗಳ ಜಿಯಾರತ್. ಭಾರತದ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದ ಹಲವಾರು ದರ್ಗಾಗಳಲ್ಲಿ ಗೊತ್ತಿರುವ ಗೊತ್ತಿಲ್ಲದ ಎಲ್ಲ ದರ್ಗಾದಲ್ಲೂ ಹೋಗಿ ಜಿಯಾರತು ಮಾಡಿದಂತಹ ಹ್ರಸ್ವ ಕಾಲದಲ್ಲಿ, ಈಗಾಗಲೇ ಉಸ್ತಾದ್ ಹೇಳಿದ್ರು, AP ಉಸ್ತಾದ್ ಹೇಳಿದ್ರು, ಹ್ರಸ್ವ ಕಾಲದಲ್ಲೇ ನಮ್ಮಿಂದಗಲಿದಂತಹ ಒಂದು ಆಧ್ಯಾತ್ಮಿಕ ಪ್ರಭೆ ಬಹುಮಾನ್ಯರಾದ ಕುರ್ರತ್ ಸಾದಾತ್. 1 ಗಂಟೆ 1.5 ಗಂಟೆ ಮಾತಾಡ್ತಾ ಇದ್ರು ಫೋನಲ್ಲಿ. ಆ ಫೋನಲ್ಲಿ ಮಾತಾಡಿದ್ದು ಯಾವತ್ತೂ ವೈಯಕ್ತಿಕವಾದ ವಿಚಾರವಿರಲಿಲ್ಲ, ಕುಟುಂಬದ ವಿಚಾರವಿರಲಿಲ್ಲ. ನನಗೆ ಮಶೂರ್ ತಂಗಲ್ರವರು ಪರಿಚಯ ಆಗುವುದೇ ಯಾವತ್ತೋ ಒಂದು ಜಾಗದಲ್ಲಿ ಪರಿಚಯ ಮಾಡಿಸಿದ್ದಾರೆ, ಮಗ ಅಂತೇಳಿ. ನನಗೆ ಗೊತ್ತೇ ಇರಲಿಲ್ಲ. ಅಷ್ಟು ಕುಟುಂಬದ ಬಗ್ಗೆ ಚರ್ಚೆ ಮಾಡದೆ, ಕುಟುಂಬದ ಬಗ್ಗೆ ಗಮನ ಕೊಡದೆ, ತನ್ನ ವೈಯಕ್ತಿಕ ವಿಚಾರಗಳನ್ನು ಗಮನ ಕೊಡದೆ, ತಾನು ನಾಯಕತ್ವ ಕೊಟ್ಟ, ತಾನು ಕಾಜಿಯಾಗಿದ್ದ ಮೊಹಲ್ಲಾಗಳ ಬಗ್ಗೆ ನಿರಂತರವಾಗಿ ಅದರ ಬಗ್ಗೆ ತೊಡಗಿಸಿಕೊಂಡಂತಹ ಒಬ್ಬ ಕಾಜಿಯಾಗಿದ್ದರು ಶೈಖುನಾ ಕುರ್ರತ್ ಸಾದಾತ್. ಅಲ್ಲಾಹು ಕಬರು ಸ್ವರ್ಗೀಯಗೊಳಿಸಲಿ. ನಮ್ಮೊಂದಿಗೆ ಇಲ್ಲ. ನನಗೆ ಮೊನ್ನೆ ಯಾರೋ ಹೇಳಿದ್ರು, ಕುರಾತಂಗಲ್ರವರ 1ನೇ ಆಂಡ್ ಅಂತ ಹೇಳಿ, 1ನೇ ವರ್ಷಾಚರಣೆ ಅಂತ ಹೇಳಿ. ನನಗೆ ಅದ್ಭುತ ಆಯಿತು, ತಂಗಲ್ ಇಲ್ವಾ ನಮ್ಮೊಟ್ಟಿಗೆ ಅಂತ. ಈಗಲೂ ಬಂದಾಗ ನಾನು ತಂಗಲ್ರನ್ನು ಇಲ್ಲಿ ಕೂತ್ಕೊಳಿಸುತ್ತದಕ್ಕೆ. ಬಹುಮಾನ್ಯರಾದ ತಾಜುಲ್ ಉಲಮಾ, ಆ ತಾಜುಲ್ ಉಲಮಾ ಒಂದು ಪುರುಷಾಯುಷ್ಯವನ್ನು ಸಂಪೂರ್ಣವಾಗಿ ಈ ನಮ್ಮ ಕರಾವಳಿ ಪ್ರದೇಶಕ್ಕೆ, ಇಲ್ಲಿನ ಮುಸ್ಲಿಂ ಸಮುದಾಯದ ಧಾರ್ಮಿಕ ಸಬಲೀಕರಣಕ್ಕಾಗಿ ವಹಿಸಿದರು. ನಂತರ ಬಹುಮಾನ್ಯರಾದ ಬಹುಮಾನ್ಯರಾದ ತಂಗಲಿಗಿದ್ದಾರೆ. ನೋಡುವಾಗ ತಾಜುಲ್ ಉಲಮಾರ ನಮಗೆ ನೆನಪಾಗಬೇಕು. ತಾಜುಲ್ ಉಲಮಾರ ಹಿರಿಯ ಪುತ್ರ ಇಲ್ಲಿ ಕೂತ್ಕೊಂಡಿದ್ದಾರೆ. ಈ ರೀತಿಯಲ್ಲಿ ನಮ್ಮನ್ನು ಆಧ್ಯಾತ್ಮಿಕವಾಗಿ ಬೆಳಗಿದ, ನಮಗೆ ಧಾರ್ಮಿಕ ಚೈತನ್ಯ ನೀಡಿದಂತಹ ಒಂದು ಮಹಾ ತೇಜಸ್ಸು ಕುರ್ರತ್ ಸಾದಾತ್ ನಮ್ಮೊಂದಿಗೆ ಇಲ್ಲ ಅಂತ ಹೇಳಲು ಸಾಧ್ಯವೇ ಇಲ್ಲ. ನಮಗೆ ಅದು ಯೋಚನೆ ಮಾಡಲು ಸಾಧ್ಯವಾಗ್ತಾ ಇಲ್ಲ. ಅಂತಹ ಒಂದು ನಾಯಕತ್ವ ನೀಡಿದ ಬಹುಮಾನ್ಯರಾದ ಕುರ್ರತ್ ಸಾದಾತ್ ನನ್ನ 7 ಬೀಳುಗಳಲ್ಲಿ, ನನ್ನ ವೈಯಕ್ತಿಕವಾದ ಹಲವಾರು ವಿಚಾರಗಳಲ್ಲಿ ತಂಗಲ್ರೊಂದಿಗೆ ಮಾತನಾಡಿ ಅದು ಸಮಾಧಾನ ಪಡಿಸುವ, ಸಾಂತ್ವನ ನೀಡುವ, ಖುಷಿ ಹಂಚಿಕೊಳ್ಳುವಂತ ಓರ್ವ ಆಧ್ಯಾತ್ಮಿಕ ನಾಯಕರಾಗಿದ್ದರು ಕುರ್ರತ್ ಸಾದಾತ್. ಅಲ್ಲಾಹು ಕಬರು ಸ್ವರ್ಗೀಯಗೊಳಿಸಲಿ. ಉರೂಸ್ ಕಾರ್ಯಕ್ರಮ ಆರಂಭವಾಗಿದೆ. ಇನ್ಶಾ ಅಲ್ಲಾಹ್ ತಂಗಲ್ರ ಪುತ್ರರಾದಂತಹ ಮಶೂರ್ ತಂಗಲಿದ್ದಾರೆ. ಅದೇ ರೀತಿ ತಂಗಲ್ರ ಮಕ್ಕಳಿದ್ದಾರೆ. ಅವರೊಟ್ಟಿಗೆ ನಾವು ಸೇರಿ ಇಲ್ಲಿನ ಬಹುಮಾನ್ಯರಾದ ಅಬೂಬಕರ್ ಹಾಜಿ ಒಮ್ಮೆಯೂ ಮರೆಯಲು ಸಾಧ್ಯವಿಲ್ಲ. ತಂಗಲ್ ಯಾರು ಅಂತ ಗೊತ್ತಿಲ್ಲದಂತಹ ಸಂದರ್ಭದಲ್ಲಿ ಬಹುಮಾನ್ಯರಾದ ಕೂರ ಅಬೂಬಕರ್ ಹಾಜಿ ಎಲ್ಲಾ ಸಂದರ್ಭದಲ್ಲೂ ತಂಗಲ್ರೊಂದಿಗೆ ಸಾಥ್ ಕೊಟ್ಟು, ತಂಗಲ್ರೊಂದಿಗೆ ಒಬ್ಬ ಶಿಷ್ಯನಾಗಿ, ಒಬ್ಬ ಅಭಿಮಾನಿಯಾಗಿ, ಒಬ್ಬ ಜಮಾತಿನ ಅಧ್ಯಕ್ಷನಾಗಿ ಎಲ್ಲವೂ ಆದಂತಹ ಅಬೂಬಕರ್ ಕೂರ ಅಬೂಬಕರ್. ಅಲ್ಲಾಹ್ ಎಲ್ಲರಿಗೂ ದೀರ್ಘಾಯುಷ್ಯ ಆಫಿಯತನ್ನು ನೀಡಲಿ. ಅದರೊಟ್ಟಿಗೆ ಈ ಕಾರ್ಯಕ್ರಮ ಹಮ್ಮಿಕೊಂಡಂತ ಹಲವಾರು ನಾಯಕರಿದ್ದಾರೆ. ಎಲ್ಲರಿಗೂ ನಾನು ಕೃತಜ್ಞತೆ ಮತ್ತು ಅಭಿನಂದನೆಯನ್ನು ಸಲ್ಲಿಸುತ್ತಾ, ಅಲ್ಲಾಹನು ಬಹುಮಾನ್ಯರಾದ ಕುರ್ರತಂಗಲ್ರವರ ಆಶೀರ್ವಾದ, ಅವರ ಆಧ್ಯಾತ್ಮಿಕ ಪ್ರಭೆ, ಅವರ ಆಧ್ಯಾತ್ಮಿಕ ನಾಯಕತ್ವ ಅದೆಲ್ಲವೂ ನಮಗೆ ಮತ್ತು ನಮ್ಮ ಕುಟುಂಬಕ್ಕೆ ಅಲ್ಲಾಹನು ಹರಸಲಿ. ಅವರ ಬರಕತ್ತಿನಿಂದ ಅಲ್ಲಾಹನು ನಮಗೆ ದೀರ್ಘಾಯುಷ್ಯ ಮತ್ತು ಆಫಿಯತನ್ನು ನೀಡಲಿ ಎಂದು ಮಾತ್ರ ಈ ಸಂದರ್ಭದಲ್ಲಿ ಪ್ರಾರ್ಥಿಸುತ್ತಾ, ಆ ಬಹುಮಾನ್ಯರಾದ ಸುಲ್ತಾನ್ ಉಲಮಾ AP ಉಸ್ತಾದ್ ಇವತ್ತು ಅವರ ಕೈಯಿಂದ ನನಗೆ ಸನ್ಮಾನ ಮಾಡಿಸಿದ್ದಕ್ಕೆ ಅನಂತ ಕೃತಜ್ಞತೆಗಳು. ಏಕೆಂದರೆ ಈ ಕರ್ನಾಟಕ ವಕ್ಫ್ ಕೌನ್ಸಿಲ್ನ ಉಪಾಧ್ಯಕ್ಷರಾಗಲು ಏಕ ಕಾರಣ ಯಾರು ಅಂತ ಕೇಳಿದರೆ ಅದು ಸುಲ್ತಾನ್ ಉಲಮಾ AP ಉಸ್ತಾದರಾಗಿದ್ದರು. ಇದರ ಹಿಂದೆ ಭದ್ರವಾಗಿ ನಿಂತುಕೊಂಡು AP ಉಸ್ತಾದ್ ಹೇಳಿದಂತಹ ಮಾತು, ಶಾಫಿ ಸೈದಿ ಅವರು ವಕ್ಫ್ ಬೋರ್ಡ್ಗೆ ಬರಲೇಬೇಕು ಎಂದಾಗಿತ್ತು.
ಆ ರೀತಿಯಲ್ಲಿ ಅದಕ್ಕೆ ಬೇಕಾದಂತಹ ಎಲ್ಲ ಕೆಲಸಗಳನ್ನು ಮಾಡಿದಂತಹ ಶೈಖುನಾ ಸುಲ್ತಾನ್ ಉಲಮಾ ಅವರ ಕೈಯಿಂದಲೇ ಒಂದು ಸನ್ಮಾನ ಮಾಡಿಸಿದ್ದಕ್ಕೆ ನಾನು ನಿಮ್ಮೆಲ್ಲರಿಗೂ ಪ್ರತ್ಯೇಕವಾಗಿ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ, ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತುಗಳಿಗೆ ವಿರಾಮ. ವ ಆಖಿರು ದಅವಾನ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವ ರಹ್ಮತುಲ್ಲಾಹಿ ವ ಬರಕಾತುಹು. ತುಂಬ ಹೃದಯದ ಧನ್ಯವಾದಗಳು. ವಕ್ಫ್ ಕೌನ್ಸಿಲ್ ವೈಸ್ ಪ್ರೆಸಿಡೆಂಟ್ ಕೂಡ ಆದಂತ NKM ಶಾಫಿ ಸೈದಿ ಬೆಂಗಳೂರು ಉಸ್ತಾದ್ ಅವರಿಗೆ നമ്മുടെ വേദിയിൽ ധാരാളം പണ്ഡിതന്മാരും സാദാത്തുക്കളുമുണ്ട്. നേരത്തെ എല്ലാവർക്കും സ്വാഗതം ആശംസിച്ചു. പ്രത്യേകിച്ച് ബഹുമാനപ്പെട്ട തോക്കെ ഉസ്താദ് അവർകൾ വേദിയിലുണ്ട്. എല്ലാവിധ സ്വാഗതങ്ങൾ ആശംസിക്കുന്നു. സഹോദരങ്ങളെ, സമയം വളരെ ദീർഘിച്ചു കൊണ്ടിരിക്കുകയാണ്. മുഖ്യപ്രഭാഷണം നടത്തുന്നതിന് വേണ്ടി ബഹുമാനപ്പെട്ട ദേവർഷാല ഉസ്താദ് അവർകൾ നമ്മുടെ വേദിയിൽ എത്തിച്ചേർന്നിട്ടുണ്ട്. ഇതിനിടയ്ക്ക് ഒരുപാട് വിഭവങ്ങൾ, വിഭവസമൃദ്ധമായ സന്തല് ഇവിടെ എത്തിയിട്ടുണ്ട്. പ്രത്യേകിച്ചും ഉള്ളാളത്ത് നിന്ന് ഉള്ളാള ദർഗാ സമിതിയുടെയും അതുപോലെ UT ഖാദർ സാറിന്റെയും നേതൃത്വത്തിൽ 20ഓളം ലോഡുകൾ ആടുകളും അരികളും തുടങ്ങിയ വലിയ വിഭവസമൃദ്ധമായ ഒരു സന്തൽ ഇവിടെ എത്തിച്ചേർന്നിട്ടുണ്ട്. അള്ളാഹു കബൂലാക്കുമാറാവട്ടെ. SYS ഈസ്റ്റ് ജില്ലയുടെ കീഴിൽ ഓരോ യൂണിറ്റുകളിലും 250ഓളം വരുന്ന യൂണിറ്റുകളിൽ പരിശുദ്ധമായ ഖുർആനിന്റെ ഖത്മ് ബഹുമാനപ്പെട്ട തങ്ങൾ അവരുടെ പേരിൽ ഓതി ഹദിയ ചെയ്തിട്ടുണ്ട്. ആ യൂണിറ്റുകളിൽ നിന്ന് ശേഖരിച്ച് സംഘടിപ്പിച്ച 6 ലക്ഷത്തോളം ഉറുപ്പികയുടെ ചെക്ക് ഇവിടെ നേരത്തെ കൈമാറിക്കഴിഞ്ഞു. അള്ളാഹു തആല കബൂൽ ചെയ്യട്ടെ. പ്രവർത്തിച്ച എല്ലാ പ്രവർത്തകന്മാർക്കും അള്ളാഹു ബറക്കത്ത് ചെയ്യുമാറാവട്ടെ. ബഹുമാനപ്പെട്ട ദേവർഷാല ഉസ്താദ് സംസാരിക്കുകയാണ്. അതിനു മുമ്പ് ബഹുമാനപ്പെട്ട അലി ബാഫഗി തങ്ങളുടെ മകൻ, അതുപോലെ കുമ്പോൾ തങ്ങളുടെ മരുമകനായ ബഹുമാനപ്പെട്ട സയ്യിദ് ത്വാഹ തങ്ങളവറുകൾ നമ്മുടെ വേദിയിലുണ്ട്. തങ്ങളവറുകൾ നമുക്ക് ആശംസ പ്രസംഗം നടത്തും. ആദരവോടെ ക്ഷണിക്കുന്നു. السلام عليكم ورحمة الله وبركاته. بسم الله والحمد لله والصلاة والسلام على أشرف رسول الله وعلى آله وصحبه أجمعين. أما بعد. ഏറ്റവും ആദരണീയരായ സയ്യിദന്മാർ, ഉലമാക്കൾ, ഉമറാക്കൾ, സഹോദര സഹോദരിമാർ, സ്നേഹനിധികളായ മുതഅല്ലിമീങ്ങൾ, അസ്സലാമു അലൈക്കും വറഹ്മത്തുള്ളാഹി വബറകാതുഹു. അൽഹംദുലില്ലാഹ്, അല്ലാഹു സുബ്ഹാനഹു വ തആല ഇഷ്ടപ്പെട്ട മഹാന്മാരുടെ മജ്ലിസിൽ ഒരുമിച്ച് കൂടുവാൻ അല്ലാഹു നമുക്ക് പ്രത്യേകമായ തൗഫീഖ് നൽകാം. അത് ലഭിച്ചവർക്ക് മാത്രമാണ് അതിന് അവസരം ലഭിക്കാറുള്ളത്. അല്ലാഹു നമ്മുടെ മജ്ലിസിനെ കബൂൽ ചെയ്യുമാറാവട്ടെ. ഇവിടെ വന്ന് സിയാറത്ത് ചെയ്യുന്നവരുടെയും മഹാനായ തങ്ങളെ സ്നേഹിക്കുന്നവർ ലോകത്തിൻ്റെ നാനാഭാഗങ്ങളിലുമുണ്ട്. അവരൊക്കെ തങ്ങളുടെ ജീവിതത്തെ കണ്ട് മനസ്സിലാക്കി അള്ളാഹുവിനെ ഭയപ്പെട്ടതനുസരിച്ച് കാര്യങ്ങൾ ബോധ്യപ്പെട്ട് ജീവിക്കുന്നവരായതുകൊണ്ട് തന്നെ അള്ളാഹുവിനെയും ഹബീബായ മുത്തു മുഹമ്മദ് മുസ്തഫ റസൂലുള്ളാഹി സ്വല്ലല്ലാഹു അലൈഹി വസല്ലം തങ്ങളെയും ഇഷ്ടം വെക്കുന്നവർക്ക് മാത്രമാണ് ഇതുപോലുള്ള മജ്ലിസുകൾ അനുഭവിക്കാൻ സാധിക്കുക. മഹാനായ ഖുറത്തു സാദാത്ത് തങ്ങളെ കുറിച്ച് പറയുകയാണെങ്കിൽ കൂടുതൽ കാലം നമുക്ക് തങ്ങളുമായി ഇടപഴകാൻ അവസരം ലഭിച്ചിട്ടില്ലെന്ന് സുൽത്താൻ ഉലമയടക്കം നമ്മെ ഉണർത്തി കഴിഞ്ഞു. കുറഞ്ഞ കാലങ്ങളിൽ ഒരുപാട് കാലത്തെ ജീവിതം കാണിച്ചു തന്ന് ജനമനസ്സുകളിൽ സ്ഥാനം കയറിപ്പിടിച്ച മഹാനാണ് മഹാനായ ഖുറത്തു സാദാത്ത്. അതുകൊണ്ട് തന്നെ മഹാനായ തങ്ങളെക്കുറിച്ച് നാം സ്മരിക്കപ്പെടുമ്പോൾ മഹാനായ തങ്ങൾ കഴിഞ്ഞ റമദാനിലല്ല, അതിൻ്റെ മുമ്പത്തെ റമദാനിൽ മഹാനായ തൻ്റെ ഉപ്പ താജുൽ ഉലമയുടെ പേരിൽ സ്ഥാപിതമായ ഒരു സ്ഥാപനം എട്ടിക്കുളത്ത് നടന്നു വരികയാണ്. അതിൻ്റെ പ്രവർത്തനത്തിന് വേണ്ടി അവിടുത്തെ മുതഅല്ലിമീങ്ങൾക്ക് വേണ്ടി
അവിടുത്തെ ദറസിന്റെ ശുദ്ധിക്ക് വേണ്ടി, അതിൻ്റെ വിജയത്തിന് വേണ്ടി വിവിധ ഗൾഫുകളിൽ പര്യടനം നടത്തുമ്പോൾ UAE-യിൽ 6 ദിവസത്തെ സന്ദർശനം നടത്തുകയുണ്ടായി. ആ സന്ദർഭങ്ങളിലൊക്കെ എല്ലാവരെയും ഉണർത്തിയത് മരണത്തെക്കുറിച്ചായിരുന്നു. ആ മരണം നാം ഏറ്റെടുക്കുമ്പോൾ അതിനു വേണ്ടി നാം എങ്ങനെ തയ്യാറാവണമെന്നതിനെ കുറിച്ച് പറഞ്ഞു തന്നുകൊണ്ട്, അല്ല ജീവിതത്തിൽ പകർത്തിക്കൊണ്ട് റമദാനിൽ 26 ഖത്ം തീർത്ത കഥകളൊക്കെ പറഞ്ഞു തന്നാണ് മഹാനവറുകൾ നമ്മോട് യാത്രയായത്. ഒരിക്കലും പ്രതീക്ഷിച്ചിരുന്നില്ല മഹാനായ തങ്ങൾ അത്ര പെട്ടെന്ന് മരണത്തെ ഓർമ്മപ്പെടുത്തിക്കൊണ്ട് എല്ലാവരെയും ആത്മീയമായ നിലയിൽ എല്ലാവരുടെ ഹൃദയങ്ങളെയും കവർന്നെടുത്തു കൊണ്ടുപോകുന്ന ഒരു യാത്രയാണെന്ന് ആരും മനസ്സിലാക്കിയിരുന്നില്ല. അല്ലാഹു സുബ്ഹാനഹു വ തആല മഹാനവറുകളുടെ ഖബർ സന്തോഷത്തിനാക്കി കൊടുക്കുമാറാവട്ടെ. വളരെ സന്തോഷിക്കുന്ന ഒരു കാഴ്ചയാണ് നമ്മൾ ഇവിടെ കണ്ടുകൊണ്ടിരിക്കുന്നത്. മഹാനായ തങ്ങളുടെ ഹദറത്തിലേക്ക് SYS കൊടുത്തിരിക്കുന്ന വലിയൊരു സമ്മാനമാണ് പരിശുദ്ധ ഖത്മുൽ ഖുർആൻ. ഇവിടെ ഈ അതിഥികൾ പറഞ്ഞു, അതിനേക്കാൾ കൂടുതൽ ലോകത്തിന്റെ നാനാഭാഗങ്ങളിൽ നിന്ന് തങ്ങളുടെ പേരിൽ ഖത്മുൽ ഖുർആൻ ഓതിക്കൊണ്ടിരിക്കുന്നു. അത് വലിയൊരു ഭാഗ്യമാണ്. അള്ളാഹു നമുക്കും അതുപോലെയുള്ള അവസരങ്ങൾ അള്ളാഹു നൽകുമാറാവട്ടെ. നമുക്ക് കിട്ടിയില്ലെങ്കിലും നാം സ്നേഹിക്കുന്ന മഹാനായ ഖുറത്ത് സാദാത്തിന് അത് ലഭിച്ചുകൊണ്ടിരിക്കുമ്പോൾ മഹാനായ തങ്ങൾ അവറുകൾ നമ്മെ കൈവിടുകയില്ല. നാളെ ഇൻഷാ അല്ലാഹ് നമുക്ക് മഹാനവറുകളുടെ പിന്നിൽ അണിനിരന്നുകൊണ്ട് അവിടുത്തെ ഉപ്പാപ്പയായ ഹബീബായ മുത്തു മുഹമ്മദ് മുസ്തഫ സല്ലല്ലാഹു അലൈഹി വസല്ലമ തങ്ങളുടെ ലിവാഉൽ ഹംദിൽ അണിചേർന്ന് ഇരുന്നുകൊണ്ട് ആ ഹബീബിന്റെ കരങ്ങളിൽ നിന്ന് ഹൗദുൽ കൗസർ വാങ്ങിക്കുടിച്ച്, റഹ്മാനായ റബ്ബേ, ഞങ്ങൾക്ക് ആ സിറാത്തുൽ മുസ്തഖീം എന്ന് നല്ല രൂപത്തിൽ കടന്ന് നിന്റെ ഔലിയാക്കളും ആരിഫീങ്ങളും അംബിയാ മുർസലീങ്ങളും ഞങ്ങളെ സ്നേഹിക്കുന്ന ഞങ്ങളുടെ എല്ലാവരുടെയും രക്ഷകനായ മുത്തു മുഹമ്മദ് മുസ്തഫ സല്ലല്ലാഹു അലൈഹി വസല്ലം തങ്ങളോടുകൂടെ റബ്ബേ നിന്റെ ലിഖാ കാണാൻ അവസരമുള്ള മുഅ്മിനീങ്ങളുടെ കൂട്ടത്തിൽ ഞങ്ങളെല്ലാവരെയും നീ ഉൾപ്പെടുത്തണേ റഹ്മാനെ. ഏതെല്ലാം വിഷയത്തിലാണോ, ഏതെല്ലാം പ്രയാസങ്ങളിലാണോ ഇവിടെ ഒരുമിച്ച് കൂടിയ ഈ സാധുക്കൾ ഇവിടെ ഒരുമിച്ച് കൂടിയതെങ്കിൽ റഹ്മാനായ റബ്ബേ അവരുടെ എല്ലാ ഹലാലായ ഉദ്ദേശങ്ങളും നീ പൂർത്തീകരിച്ചു കൊടുത്ത് ശാരീരികവും മാനസികവുമായ എല്ലാ പ്രയാസങ്ങളും അകറ്റി ആഫിയത്തുള്ള ദീർഘായുസ്സ് നൽകി നിന്റെ പൊരുത്തത്തിലുള്ള ജീവിതം നീ ഞങ്ങൾക്ക് ഏകണേ നാഥ എന്ന് ദുആ ചെയ്തുകൊണ്ട് എല്ലാവിധ ആശംസകളും അറിയിച്ചുകൊണ്ട് എൻ്റെ വാക്കുകൾക്ക് ഞാൻ വിരാമം കുറിക്കുന്നു. ദുആ വസിയത്തോടെ അസ്സലാമു അലൈക്കും വറഹ്മത്തുള്ളാഹി വബറകാതുഹു. മുഖ്യ പ്രഭാഷണത്തിനായി ദേവർശാല ഉസ്താദ് അവരുകളെ ആദരപൂർവ്വം ക്ഷണിക്കുന്നു.